ಗಾಯತ್ರಿ ಕುಕ್ಸ್ಗೆ ಸ್ವಾಗತ. ನಾನು ಕಾಲಿಫ್ಲವರು ಮತ್ತು ಮೊಟ್ಟೆ ನೋಡಿ, ನಾನು 4 ಮೊಟ್ಟೆ ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ಅದು ಮೆಂತ್ಯ ಸೊಪ್ಪು ಒಂದು ಅರ್ಧ ಕಟ್ಟು, ಈರುಳ್ಳಿ, ಟೊಮಾಟ, ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇಷ್ಟು ಕಾಲಿಫ್ಲವರು ಮತ್ತು ಮೊಟ್ಟೆ ಫ್ರೈ ಬೇಕಾಗುತ್ತೆ. ನೋಡಿ, ಟೊಮಾಟೊ ಒಂದಿಷ್ಟು. ನಾವು ಈಗ ಮಾಡುವ ವಿಧಾನ ನೋಡೋಣ. ಇದು ಮಿಕ್ಸಿ ಹಾಕ್ಕೊಂಬಿಡೋಣ, ಟೊಮಾಟ ಮತ್ತು ಈರುಳ್ಳಿನ. ನೋಡಿ, ನಾನು ಈರುಳ್ಳಿ ಮತ್ತು ಟೊಮಾಟ, ಕೊತ್ತಂಬರಿ ಸೊಪ್ಪು ಇಷ್ಟು ನಾನು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ನೋಡಿ, ಇದು ಕಾಲಿಫ್ಲವರ್ನ ಉಪ್ಪು ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ದಪ್ಪ ಕೊಯ್ಕೊಂಡು ನಾನು ನೀರಲ್ಲಿ ಬೇಯಿಸ್ಕೊಂಡಿದ್ದೀನಿ ಸ್ವಲ್ಪ ಹೊತ್ತು ಬಿಸಿನೀರಲ್ಲಿ. ಇದ್ರಾಗ ಯಾವುದಾದ್ರೂ ಹುಳ ಇದ್ರೂ ಈಚೆ ಬರುತ್ತೆ. ನಾನು ನೋಡಿಬಿಟ್ಟು ಕಟ್ ಮಾಡಿದ್ದೀನಿ. ಹಂಗೆ ನೋಡಿ, ಸ್ವಲ್ಪ ಉಪ್ಪು ಸ್ವಲ್ಪ ಅರಿಶಿನ ಹಾಕಿ ಬೇಯಿಸಿ ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ. ನಾವೀಗ ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ, ನಾವು ಎಣ್ಣೆ ಹಾಕ್ಕೊಂಡಿದ್ದೀವಿ. ಈಗ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ. ಚಿಟ್ಟ ಚಿಟ್ಟ ಅನ್ನೋವಾಗ ನೋಡಿ, ಸ್ವಲ್ಪ ಈಗ ಶುಂಠಿ ಬೆಳ್ಳುಳ್ಳಿ ಅಂದರೆ ತರಕಾರಿಯಾಗಿ ಕುಟ್ಕೊಂಡಿದ್ದೀನಿ ನಾನು. ಅದನ್ನು ಹಾಕ್ಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಅದನ್ನು ಶುಂಠಿ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಅದೇ ಟೇಸ್ಟ್ ಬರೋದು. ನೋಡಿ, ನಾವಿದು ಈರುಳ್ಳಿ ಟೊಮಾಟೊ ಪೇಸ್ಟ್ ಮಾಡ್ಕೊಂಡಿದ್ದೆಲ್ಲ ಕೊತ್ತಂಬರಿ ಸೊಪ್ಪನ್ನು ಅದನ್ನು ಹಾಕ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದರಲ್ಲಿರೋ ವಾಟ್ರ್ ಅಂಶ ಎಲ್ಲ ಹೋಗಬೇಕು, ಎಣ್ಣೆ ತೇಲ್ಬೇಕು. ಆ ರೀತಿಯಾಗಿ ನಾವು ಫ್ರೈ ಮಾಡಿಕೊಂಡು ನೋಡಿ, ಈ ರೀತಿಯಾಗಿ ಫ್ರೈ ಆಗ್ತಾಯಿದೆ. ನೋಡಿ, ಎಣ್ಣೆ ನೋಡಿರಿ ಯಾವ ರೀತಿಯಲ್ಲಿ ಈಚೆ ಬಂದಿದೆ ಅಂತ. ಈ ಟೈಮಲ್ಲಿ ನಾವು ಕಾಲಿಫ್ಲವರ್ನ ಹಾಕ್ಕೊಂಡು ಇದರಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೆಂಡ್ಸ್. ನೀಟಾಗಿ ನೋಡಿ, ಹುಳಗಳಿರುತ್ತೆ ನೋಡಿಕೊಂಡು ಮಾಡ್ಕೊಬೇಕು. ಈ ಸೀಸನಲ್ಲಿ ಬರೋ ತರಕಾರಿಗಳನ್ನ ತಿನ್ಬೇಕು ಫ್ರೆಂಡ್ಸ್. ಅದು ತಿನ್ನಲ್ಲ, ಇದು ತಿನ್ನಲ್ಲ, ಎಲ್ಲ ತಿಂದ್ರೇ ದೇವರು ಆ ಕಾಲಕ್ಕೆ ಅಂಥ ತರಕಾರಿಗಳು ತಿನ್ನಬೇಕಂತ ದೇವರು ಕೊಟ್ಟಿರ್ತಾರೆ. ಅದು ಫ್ರೂಟ್ಸ್ ಆಗಿರ್ಬೋದು, ಹಣ್ಣಾಗಿರ್ಬೋದು, ತರಕಾರಿ ಆಗಿರ್ಬೋದು, ಸೊಪ್ಪಾಗಿರ್ಬೋದು, ಸೀಸನಲ್ಲಿ ಬರೋದು ನಾವು ನಮ್ಮ ದೇಹಕ್ಕೆ ಕೊಟ್ಟರೆ ಈಗ ಬರೋ ಚಳಿಗಾಲಕ್ಕೆ ನಮ್ಮಲ್ಲಿ ಇಮ್ಯುನಿಟಿ ಪವರ್ ಜಾಸ್ತಿ ಆಗ್ತದೆ. ಅದನ್ನು ನಮ್ಗೆ ತಡ್ಕೊಳ್ಳೋ ಅಂಥ ಶಕ್ತಿ ನಮಗೆ ಬರುತ್ತಲ್ವ. ಈ ರೀತಿಯಲ್ಲಿ ಚೆನ್ನಾಗಿ ನೋಡಿ, ಚೆನ್ನಾಗಿ ಕಲಿಸ್ಕೊಂಡು ಫ್ರೈ ಮಾಡ್ಕೊಬೇಕು ನಾವು. ನೋಡಿ, ಯಾವ ರೀತಿಯಲ್ಲಿ ಫ್ರೈ ಆಗ್ತಾ ಇದೆ ನೋಡಿ ಕಾಲಿಫ್ಲವರು. ಈ ಕಡೆ ನೋಡಿ, ನಾವು ಮೆಂತ್ಯ ಸೊಪ್ಪು ಚಿಕ್ಕ ಚಿಕ್ಕದಾಗಿ ತೊಳೆದು ಮತ್ತೆ ಕಟ್ ಮಾಡ್ಕೊಂಡಿದ್ದೀವಲ್ವ, ಇದನ್ನು ಫ್ರೈಗೆ ಹಾಕಿ ಸ್ವಲ್ಪ ಇದರಲ್ಲಿ ಫ್ರೈ ಮಾಡಬೇಕು. ಮಸಾಲೆಯಲ್ಲಿ ನೋಡಿ, ಮೆಂತ್ಯ ಸೊಪ್ಪು ಎಷ್ಟು ಚೆನ್ನಾಗಿ ಫ್ರೈ ಆಗ್ತಾಯಿದೆ ನೋಡಿ. ಇದು ಮಸಾಲೆಯಲ್ಲೇ ಕಾಲಿಫ್ಲವರು ಮೆಂತ್ಯ ಸೊಪ್ಪು ನೋಡಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಈಗ ನಾವು ಇದಕ್ಕೆ ರುಚಿಗೆ ಫಸ್ಟ್ ನೋಡಿ ಖಾರ, ಇದಕ್ಕೆ ಖಾರದ ಪುಡಿ ನೋಡಿ, ಖಾರದ ಪುಡಿ, ಧನಿಯಾ ಪುಡಿ, ಸ್ವಲ್ಪ ಅರಿಶಿನ. ಇದರಲ್ಲಿ ನಾನು ಧನಿಯಾ ಪುಡಿ, ಚಕ್ಕೆ, ಲವಂಗ ಎಲ್ಲ ಹಾಕಿದ್ದೀನಿ ಫ್ರೆಂಡ್ಸ್. ನಾನು ತುಂಬ ಚೆನ್ನಾಗಿರುತ್ತೆ. ಈ ರೀತಿ ನೀವು ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ವಿಡಿಯೋಗಳು ಹಾಕ್ತಾಯಿದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಈ ರೀತಿ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ಈ ಮಸಾಲೆ ಚೆನ್ನಾಗಿ ಹಿಡ್ಕೊಬೇಕು ಅದಕ್ಕೆ ನೋಡಿ. ಈ ರೀತಿಯಲ್ಲಿ ನಾವು ಇದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಅದೇ ಮಸಾಲೆ ತೊಗೊಂಡು
ಮಿಕ್ಸಿ ಜಾರು. ಸ್ವಲ್ಪ ಇದು ಮುಳುಗ್ಬೇಕು ಫ್ರೆಂಡ್ಸ್. ಆ ರೀತಿಯಾಗಿ ಹಾಕ್ಕೊಂಡು ಸ್ವಲ್ಪ ಬೇಯಬೇಕಲ್ವ. ಈ ರೀತಿಯಾಗಿ ಮಿಕ್ಸಿಗೆ ಹಾಕ್ಕೊಂಡು ನೀರು ಹಾಕ್ಕೊಂಡು ಬೇಯಿಸ್ಕೊಂಡಿದ್ದಕ್ಕೆ ಸ್ವಲ್ಪ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ ಫ್ರೆಂಡ್ಸ್. ಮೊಟ್ಟೆನ ಹಾಕ್ಬೇಕು ಮಧ್ಯದಲ್ಲಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಆಗಿದೆ. ನಾನು ಮಧ್ಯದಲ್ಲಿ ಮೊಟ್ಟೆನ ಹಾಕಿದ್ದೀನಿ, ಎರಡು ಮಾಡಿ ಅದು ಕಾಣಿಸ್ತಾ ಇದೆ. ಇದರಲ್ಲಿ 4 ಮೊಟ್ಟೆ ತಗೊಂಡಿರೋದು ನಾನು. ಒಳಗಡೆ ಎಲ್ಲ ಇದೆ, ಕಾಣಿಸ್ತಾ ಇಲ್ಲ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ರೀತಿ ನೀವು ಮಾಡ್ಕೊಳ್ಳಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಹಾಯ್ ಫ್ರೆಂಡ್ಸ್, ನಮ್ಮ ಚಾನಲ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಫಾಲೋ ಮಾಡಿ ಫ್ರೆಂಡ್ಸ್, ಲೈಕ್ ಮಾಡಿ. ಬಾಯ್ ಫ್ರೆಂಡ್ಸ್, ಬಾಯ್. ಇದು ಆಗಿದೆ ನೋಡಿ, ಇಷ್ಟು ಮಂದ ಇದೆ ಅಲ್ವಾ. ಆರಿದ್ರೆ ಇನ್ನೂ ಸ್ವಲ್ಪ ಮಂದ ಆಗುತ್ತೆ. ಯಾವುದಕ್ಕೆ ಸರುತ್ತೆ, ಇದೆಲ್ಲದಕ್ಕೂ ಚೆನ್ನಾಗಿರುತ್ತೆ. ಮುದ್ದೆಗೂ ಚೆನ್ನಾಗಿರುತ್ತೆ, ಪರೋಟ, ಚಪಾತಿ, ದೋಸೆ, ಇಡ್ಲಿಗೂ ಚೆನ್ನಾಗಿರುತ್ತೆ. ನೀವು ಮಾಡಿಕೊಡಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್, ಬಾಯ್.